ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮಂಡ್ಯದಲ್ಲಿ ನಾಲೆಯಲ್ಲಿ ಸಿಲುಕಿದ ಆನೆ ಕಳೆದ 4 ದಿನಗಳಿಂದ ಹೊರಬರಲಾಗದೆ ಒದ್ದಾಟ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಮೇಲೆತ್ತುವ ಕಾರ್ಯಾಚರಣೆ. ದೆಹಲಿ ಬ್ಲಾಸ್ಟ್ ಉಗ್ರ ಉಮರ್ನ ಮತ್ತೊಂದು ವಿಡಿಯೋ. ಸಾವಿಗೂ ಮುನ್ನ ಮಾತನಾಡಿರುವಂತಹ ಡಾಕ್ಟರ್ ಆತ್ಮಾಹುತಿ ಬಾಂಬ್ ದಾಳಿ ಸಮರ್ಥನೆ ಮಾಡಿಕೊಂಡಿದ್ದ ಉಮರ್. ನಾಯಕತ್ವ ವಿಚಾರ ಮೊದಲು ನಿರ್ಧರಿಸಿ ಅಂತ ಡಿಕೆಶಿ ಬಿಗಿಪಟ್ಟು. ಬಿಹಾರ್ ಕಳಪೆ ಪ್ರದರ್ಶನದಿಂದ ಯಾವ ನಿರ್ಧಾರವೂ ಮಾಡದ ಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು. ಮಾಡೋ ಟೈಮ್ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿಂದ ಡಿಕೆಶಿಗೆ ತಲೆನೋವು. ಸಚಿವ ಸಂಪುಟ ಪುನರಚನೆಗೆ ಖರ್ಗೆ ಗ್ರೀನ್ ಸಿಗ್ನಲ್. ರಾಹುಲ್ ಗಾಂಧಿ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ಬಳಿಕ ಪುನರಚನೆಗೆ ನಿರ್ಧಾರ. ಮತ್ತೆ ರಾಗ ಅಂಗಳಕ್ಕೆ ಸಂಪುಟ ರೀಶಫಲ್ನ ಬೆಂಕಿ ಚೆಂಡು. ಸುಮಾರು 40 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷ ಕಟ್ಟಿದ್ದೇನೆ, ನನಗೂ ಮಂತ್ರಿಯಾಗುವಂತಹ ಅರ್ಹತೆ ಇದೆ. ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟ ತಿಪಟೂರು ಶಾಸಕ ಷಡಾಕ್ಷರಿ. ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿದ ಶಾಸಕ ಡಿ ರವಿಶಂಕರ್. ದೊಡ್ಡೆಕೊಪ್ಪಲು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯ ವೇಳೆ ಘಟನೆ. ವೇದಿಕೆ ಮೇಲೆಯೇ ಮಹದೇವು ಎಂಬಾತನಿಗೆ ಹೊಡೆದ ಎಂಎಲ್ಎ. ಸರ್ಕಾರಗಳು ಹಿಂದುಳಿದ ಸಮುದಾಯಗಳನ್ನ ಓಟಿಗಾಗಿ ಬಳಕೆ ಮಾಡ್ತಾರೆ. ಅಧಿಕಾರ ಸಿಕ್ಕ ನಂತರ ನಮ್ಮ ಬಗ್ಗೆ ತಾತ್ಸಾರವನ್ನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಸನ್ನಾನಂದ ಪುರಿ ಶ್ರೀ ಬೇಸರ. ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಬಿವೈ ವಿಜಯೇಂದ್ರ 2 ವರ್ಷ ಪೂರೈಕೆ. ಡಿವಿ ಸದಾನಂದಗೌಡ ಸೇರಿ ಹಿರಿಯ ನಾಯಕರ ಭೇಟಿ ಆಗ್ತಿರುವ ಬಿವೈವಿ ತಾವು ಮಾಡಿರುವಂತಹ ಸಂಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ. ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ 25 ವರ್ಷ ಪೂರ್ಣ. ನವೆಂಬರ್ 22ಕ್ಕೆ ಬೆಳ್ಳಿ ಹಬ್ಬ ಆಚರಣೆಗೆ ಸಿದ್ಧತೆ. ಸಾಂಕೇತಿಕವಾಗಿ ಬೆಳ್ಳಿ ನಾಣ್ಯ ಬಿಡುಗಡೆ ಮಾಡಿ ಹಬ್ಬವನ್ನ ಆಚರಿಸೋದಕ್ಕೆ ನಿರ್ಧಾರ. ಸುಖಾಂತ್ಯ ಕಾಣದ ಸ್ಯಾಂಡಲ್ವುಡ್ ನಟಿ ವರ್ಸಸ್ ಉದ್ಯಮಿ ಅರವಿಂದ್ ರೆಡ್ಡಿ ಜಟಾಪಟಿ. ಸಂತ್ರಸ್ತೆಗೆ ಪೋರ್ಷೆ ಕಾರು ಮನೆ ಕೊಟ್ಟಿದ್ದಕ್ಕೆ ದಾಖಲೆ ನೀಡಲು ಸೂಚನೆ. ಇಂದು ವಿಚಾರಣೆಗೆ ಹಾಜರಾಗಲು ನಟಿ ಹಾಗೂ ನಿರ್ಮಾಪಕನಿಗೆ ಪೊಲೀಸ್ ನೋಟಿಸ್. ಬೆಂಗಳೂರಿನ ಟನಲ್ ರಸ್ತೆ ಆರಂಭದಲ್ಲೇ ಹಿನ್ನಡೆ. ಹಲವು ಷರತ್ತುಗಳನ್ನು ವಿಧಿಸಿ ಟೆಂಡರ್ ಕರೆದಿದ್ದ ಬಿ ಸ್ಮೈಲ್ ಸಂಸ್ಥೆ. ಸುರಂಗ ರಸ್ತೆಗೆ ಬಿಡ್ ಸಲ್ಲಿಸಿರೋ ಯಾವ ಕಂಪನಿಗಳಿಗೂ ಅರ್ಹತೆಯೇ ಇಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ರೈತರ ಪಟ್ಟು. ದಾವಣಗೆರೆ ಜಿಲ್ಲೆಯಲ್ಲಿ ಹೋರಾಟದ ಕಿಚ್ಚು. ಹೊನ್ನಾಳಿ ನ್ಯಾಮತಿ ತಾಲೂಕು ಬಂದ್ ಮಾಡಿ ಆಕ್ರೋಶ. ಮನೆ ಬಳಿ ಪಟಾಕಿ ಹಚ್ಚಿ ಗಲಾಟೆ ಮಾಡಬೇಡಿ ಎಂದಿದ್ದಕ್ಕೆ ಪುಂಡರ ದಾಂಧಲೆ. ಗಲಾಟೆಯಲ್ಲಿ 4 ಬೈಕ್ಗಳು, ಹೂವಿನ ಪಾಟ್ಗಳು ಪುಡಿ ಪುಡಿ. ಮೈಕೋ ಲೇಔಟ್ನ ಬಿಕೆನಹಳ್ಳಿ 7ನೇ ಕ್ರಾಸ್ನಲ್ಲಿ ನಿತೀಶ್ ಗ್ಯಾಂಗ್ನಿಂದ ಕೃತ್ಯ. ಡಿಜೆ ಹಳ್ಳಿ ಮಾಜಿ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ. ಪ್ರಕರಣ ದಾಖಲಿಸಿ ತಿಂಗಳಾದ್ರೂ ಇನ್ನೂ ಬಂಧಿಸಿಲ್ಲ ಯಾಕೆ? ಇನ್ಸ್ಪೆಕ್ಟರ್ ಸುನಿಲ್ ಪೊಲೀಸರ ಕೈಗೆ ಸಿಕ್ತಿಲ್ವಾ ಅಥವಾ ಪೊಲೀಸರೇ ಅರೆಸ್ಟ್ ಮಾಡ್ತಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ. ಕಾಂಗೋದ ತಾಮ್ರದ ಗಣಿಯಲ್ಲಿ ಸೇತುವೆ ಕುಸಿತ. ಲುವಾಲಾಭಾ ಪ್ರಾಂತ್ಯದ ಕಲಾಂಡೋದಲ್ಲಿ ತಾಮ್ರದ ಗಣಿ ಕುಸಿದು ಪರಿಣಾಮ 40ಕ್ಕೂ ಹೆಚ್ಚು ಜನ ಸಾವು. 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ. ಆಸ್ಪತ್ರೆಗೆ ದಾಖಲು. ಕಾಂತಾರ ಚಾಪ್ಟರ್ 1 ಭರ್ಜರಿ ಯಶಸ್ಸಿನ ಬಳಿಕ ಆಂಜನೇಯನ ಅವತಾರ ತಾಳಲಿರುವಂತಹ ರಿಷಬ್ ಶೆಟ್ಟಿ ಜೈ ಹನುಮಾನ್ ಸಿನಿಮಾದ ಶೂಟಿಂಗ್ನಲ್ಲಿ ಶೀಘ್ರ ಭಾಗಿ. 6 ತಿಂಗಳ ಕಾಲ ನಡೆಯಲಿದೆ ಚಿತ್ರೀಕರಣ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.